ಇವತ್ತು ನನ್ನ ಮುಂದೆ ಬೀಟ್ ಎಕ್ಸ್ಪಿ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಟ್ಯೂನ್ ಎಕ್ಸ್ಪರ್ಟ್ಸ್ ಅಂತ ಹೊಸ ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು. ನೀವು ನಂಬಲ್ಲ, ಈ ಬಡ್ಸ್ಗಳನ್ನು ಬೀಟ್ ಎಕ್ಸ್ಪಿ ಅವರು ಕೇವಲ 799 ರೂಪಾಯಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಬಡ್ಸ್ಗಳನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಬಡ್ಸ್ಗಳನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ 2 ಬಾಕ್ಸ್ ಇದೆ. 2 ಕೂಡ ಡಿಫ್ರೆಂಟ್ ಕಲರ್ ವೇರಿಯಂಟ್ಗಳು. ಒಂದು ಬ್ಲ್ಯಾಕು, ಇನ್ನೊಂದು ಸ್ಪೇಸ್ ಬ್ಲೂ ಅಂತ ಐತೆ. 2 ಕೂಡ ತುಂಬ ಯುನೀಕ್ ಕಲರ್ಸ್ ಅಂತ ಅನ್ಬೋದು. ನೋಡೋದಕ್ಕೆ ಮ್ಯಾಟ್ ಫಿನಿಶ್ ರೀತಿ ಅಂತ ಅನ್ನಿಸ್ತಾ ಇದೆ. ಬಾಕ್ಸ್ ಮೇಲೆ ಓಪನ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಯೂಸರ್ ಮ್ಯಾನ್ಯಲ್ ಆನ್ಲೈನ್ ಆಯಿತಾ, ಬಟ್ QR ಕೋಡ್ ಕೊಟ್ಟಿದ್ದಾರೆ. ಸ್ಟಿಕ್ಕರ್ಸ್ ಇದೆ, ಕೆಲವೊಂದು ವಾರಂಟಿ ಕಾರ್ಡ್ ಎಲ್ಲ ನಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಕೇಸ್ ನೋಡೋಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರೊಳಗಡೆ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸು ಮತ್ತು USB Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಕೇಸಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. 799 ರೂಪಾಯಿಗೆ ಬೆಲೆ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ. ಇದರೊಳಗಡೆ ಇರುವಂಥ ಬಡ್ಸ್ನ ಕ್ವಾಲಿಟಿ ಕೂಡ ನೋಡ್ತಾ ಇದ್ದೀರಾ. ಇದು ಕೂಡ ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಈ ಕೇಸ್ ಮೇಲೆ ಅಷ್ಟೊಂದಿನ ಸ್ಮಡ್ಜಸ್ ಆಗಲ್ಲ ಆಯಿತಾ. ಇದರಲ್ಲಿ ನಮಗೆ ಒಂದು USB Type-C ಪೋರ್ಟ್ ಇದೆ ಮತ್ತು ಒಂದು LED ಇಂಡಿಕೇಟರ್ ನಮಗೆ ಈ ಒಂದು ಕೇಸಲ್ಲಿ ಸಿಗ್ತಾ ಇರುವಂಥದ್ದು. ಒಳ್ಳೆ ಬಿಲ್ಡನ್ನು ಹೊಂದಿರುವಂಥ ಕೇಸು. ಇನ್ನು ಈ ಬಡ್ಸ್ಗಳು ಕಿವಿಗೆ ಹೆವಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಮತ್ತು ತುಂಬ ಲೈಟ್ ಇದೆ ಆಯಿತಾ. ಕಿವಿಗೆ ಹಾಕ್ಕೊಂಡಿದ್ದೀವಿ ಅಂತ ಅನಿಸೋದೇ ಇಲ್ಲ. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ನೀವು ಬಡ್ಸನ್ನು ಅಂದರೆ ಮುಂದೆ ಇರುವಂಥ ಸಿಲಿಕಾನ್ ಟಿಪ್ಸನ್ನು ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದರಲ್ಲಿರುವಂಥ ಟಚ್ ಸೆನ್ಸಿಟಿವ್ ಬಟನ್ಸು ಹೆವಿ ರೆಸ್ಪಾನ್ಸಿವ್ ಆಗಿದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ನಾವು ಟಚ್ ಮಾಡಿದಾಗ ಒಂದು ಸೌಂಡ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಅದು ಹೆವಿ ರೆಸ್ಪಾನ್ಸಿವ್ ಆಗಿದೆ ಆಯಿತಾ. ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದು IP-X5 ವಾಟರ್ ಮತ್ತು ಸ್ಪ್ಲ್ಯಾಶ್ ಪ್ರೂಫ್ ಆಯಿತಾ. ಸ್ವೆಟ್ ಪ್ರೂಫು, ಸ್ಪ್ಲ್ಯಾಶ್ ಪ್ರೂಫು ಅಂದರೆ ನೀವು ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಸ್ವೆಟ್ ಆಯಿತು ಅಂದರೂ ಕೂಡ ಏನೂ ಆಗೋದಿಲ್ಲ. ಸಡನ್ನಾಗಿ ಸ್ವಲ್ಪ ನೀರು ಬಿದ್ದರೂ ಕೂಡ ಏನೂ ಆಗೋದಿಲ್ಲ. ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹೆವಿ ಪ್ರೀಮಿಯಮ್ ಆಗಿದೆ. ಈ ಪ್ರೈಸ್ ರೇಂಜಿಗೆ ನೀವು ಮೆಜಾರಿಟಿ ತೊಗೊಳ್ಳಿ ಅಷ್ಟೊಂದು ಚೆನ್ನಾಗಿರಲ್ಲ. ಇದು ನನಗೆ ಚೆನ್ನಾಗಿದೆ ಅನ್ನಿಸ್ತು. ಜೊತೆಗೆ ಈ ಬೆಲೆಗೆ 2 ಮೈಕನ್ನು ಕೊಟ್ಟಿದ್ದಾರೆ ಆಯಿತಾ. ಒಂದರಲ್ಲಿ 2 ಮೈಕ್, ಟೋಟಲ್ 4 ಮೈಕ್ಗಳು ನಮ್ಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಮತ್ತು ಈ ಬಡ್ಸಲ್ಲೂ ಕೂಡ ನಿಮಗೆ LED ಇಂಡಿಕೇಟ್ರು ಸಿಗ್ತಾ ಇದೆ. ಇನ್ನು ಇದರ ಬೇಸಿಕ್ ಫೀಚರ್ಸ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ನಮಗೆ ಬ್ಲೂಟೂತ್ 5.3 ಸಿಗ್ತಾ ಇದೆ. ಒಂದು ಒಳ್ಳೆಯ ವಿಷಯ. ಸುಮಾರು ಒಂದು 10 ಮೀಟ್ರ್ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಸೊ ಯಾವುದೇ ಇಶ್ಯೂ ನಾನು ಇದುವರೆಗೂ ಫೇಸ್ ಮಾಡಿಲ್ಲ ಕನೆಕ್ಟಿವಿಟಿಯಲ್ಲಿ. ಆಗಲೇ ಹೇಳ್ತಾ ಇದ್ದೆ, ಕ್ವಾಡ್ ಮೈಕ್, ಒಂದರಲ್ಲಿ 2 ಮೈಕ್ ಇದೆ. ಸೊ ಟೋಟಲ್ 4 ಮೈಕ್ಗಳು ಈ ಬಡ್ಸ್ಗಳಿರುವಂಥದ್ದು. ಸೊ ENC ಸಪೋರ್ಟ್ ಆಗುತ್ತಾ ಇದೆ, ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ನು. ಸೊ ನೀವು ಕಾಲಲ್ಲಿದ್ದಾಗ ತುಂಬ ಒಳ್ಳೆ ಕ್ಲಾರಿಟಿಯ ವಾಯ್ಸ್ ಕಾಲ್ ನಿಮಗೆ ಸಿಗುತ್ತೆ. ನಾನು ಟೆಸ್ಟ್ ಮಾಡಿದಂಗೆ ಕಾಲ್ ಕ್ಲಾರಿಟಿ ಆ ಕಡೆ ಕೇಳ್ತಿರೋರಿಗೆ ಚೆನ್ನಾಗಿ ಕೇಳುತ್ತೆ. ಮತ್ತು ನೀವು ಏನು ಮಾತಾಡ್ತಿರ್ತೀರ, ನೀವು ಹೆಡ್ಫೋನಲ್ಲಿ ಹಾಕೊಂಡು ಮಾತಾಡ್ತಿದ್ದೀರಾ ಅಂತಲೂ ಅನಿಸಲ್ಲ, ಮತ್ತು ಆ ಕಡೆ ಕೇಳೋರಿಗೆ ಹೆಡ್ಫೋನಲ್ಲಿ ಮಾತಾಡ್ತಿದ್ದಾರೆ ಅಂತ ಕೂಡ ಅನಿಸಲ್ಲ ಆಯಿತಾ. ತುಂಬ ಕ್ರಿಸ್ಟಲ್ ಕ್ಲಿಯರ್ ಕಾಲ್ ಕ್ಲಾರಿಟಿ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಅದು ಇನ್ನೊಂದು ಇಂಪ್ರೆಸಿವ್ ವಿಷಯ ಅಂತ ಅನ್ನಿಸ್ತು. ಇನ್ನು ಟಚ್ ಕಂಟ್ರೋಲ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಹೆವಿ, ಒನ್ ಆಫ್ ದ ಮೋಸ್ಟ್ ರೆಸ್ಪಾನ್ಸಿವ್ ಟಚ್ ಕಂಟ್ರೋಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪ್ರೈಸ್ ರೇಂಜಿಗೆ. ಇಷ್ಟೊಂದು ರೆಸ್ಪಾನ್ಸಿವ್ನ ಇದುವರೆಗೂ ಬೇರೆ ಯಾವ ಹೆಡ್ಫೋನಲ್ಲೂ ಕೂಡ ನೋಡಿಲ್ಲ. ಟಚ್ ಮಾಡಿದ ತಕ್ಷಣ ಒಂದು ಸೌಂಡು ಕೂಡ ಬರುತ್ತೆ, ಪಟ್ ಅಂತ ರೆಸ್ಪಾನ್ಸಿವ್ ಆಗಿದೆ ಆಯಿತಾ. ಸೊ ಸಿಂಗಲ್ ಟ್ಯಾಪ್ ಮಾಡಿದ್ರೆ 2 ಸೈಡು ನಿಮಗೆ ಸಾಂಗ್ ಪ್ಲೇ ಆಗುತ್ತೆ, ಪಾಸ್ ಆಗುತ್ತೆ. ಡಬಲ್ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗು, ಟ್ರಿಬಲ್ ಟ್ಯಾಪ್ ಮಾಡಿದ್ರೆ ಹಿಂದಿನ ಸಾಂಗ್ ಹೋಗುತ್ತೆ. ವಾಯ್ಸ್ ಅಸಿಸ್ಟೆಂಟ್ ಕೂಡ ಇರುವಂಥದ್ದು ಆಯಿತಾ. ಸಿರಿ, ಅಲೆಕ್ಸ್ ಎಲ್ಲ ಸಪೋರ್ಟ್ ಆಗುತ್ತೆ. ನೀವು ಲಾಂಗ್ ಪ್ರೆಸ್ ಮಾಡಿಕೊಂಡ್ರಿ ಅಂತ ಅಂದರೆ ಈ ವಾಯ್ಸ್ ಅಸಿಸ್ಟೆಂಟು ಟ್ರಿಗರ್ ಆಗುತ್ತೆ ಆಯಿತಾ. ಜೊತೆಗೆ ಈ ಬಡ್ಸಲ್ಲಿ ಲೋ ಲೇಟೆನ್ಸಿ ಮೋಡ್ ಸಹ ಇರುವಂಥದ್ದು. ಸೊ ಗೇಮಿಂಗ್ನಲ್ಲಿ ಬೆಟರ್ ಎಕ್ಸ್ಪೀರಿಯನ್ಸ್ ನಮಗೆ ಈ ಒಂದು ಬಡ್ಸ್ನಲ್ಲಿ ಸಿಗುತ್ತೆ. ಜೊತೆಗೆ ಇದರಲ್ಲಿ ನಮಗೆ 10 mm ಡ್ರೈವರ್ ಸಿಗ್ತಾ ಇರುವಂಥದ್ದು, 10 mm. ಸೊ ಬೇಸ್ ತುಂಬ ಚೆನ್ನಾಗಿದೆ. ಕ್ಲಾರಿಟಿ ಕೂಡ ಈ ಪ್ರೈಸ್ ರೇಂಜಿಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗೆ. ನಾನು ಬೆಲೆ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ನಾನು 1,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು 2,000 3,000 ರೂಪಾಯಿನ ಸೌಂಡ್ ಕೊಡಿ ಅಂದರೆ ಆಗಲ್ಲ. ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಆಯಿತಾ ಕ್ಲಾರಿಟಿ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂದರೆ ನೀವು ಒಂದು ಸಲ ಚಾರ್ಜ್ ಮಾಡಿದ್ರೆ ಇನ್ಕ್ಲೂಡಿಂಗ್ ದ ಕೇಸು 50 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಜೊತೆಗೆ Type-C ಪೋರ್ಟ್ ಇರೋದ್ರಿಂದ ನಿಮ್ಮ ಫೋನ್ ಚಾರ್ಜರೆಲ್ಲ ಇದನ್ನು ಕೂಡ ನೀವು ಚಾರ್ಜ್ ಮಾಡ್ಕೊಬೋದು. ಮತ್ತು ಈ ಬಡ್ಸ್ ನಂಗೆ ಅನ್ನಿಸ್ದಂಗೆ ಒಂದು 5 ರಿಂದ 6 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀವು ಮಾಡ್ಬೋದು.
ಕ್ಲಾರಿಟಿ ವೈಸು ನನಗೆ ಈ ಬೆಲೆಗೆ ತುಂಬ ಕ್ರಿಸ್ಪ್ ಆಗಿದೆ, ಒಂದು ಲೆವೆಲ್ಗೆ ಜೋರಾಗಿ ಕೇಳುತ್ತೆ, ವೋಕಲ್ಸು ಕೂಡ ಅಂತ ಅನ್ನಿಸ್ತು. ಮ್ಯೂಸಿಕ್ ಅಂತೂ ಸಖತ್ತಾಗಿ ಕೇಳುತ್ತೆ ಆಯಿತಾ. ಈ ಪ್ರೈಸ್ ರೇಂಜಿಗೆ ನನಗೆ ಮೋಸ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಆರಾಮಾಗಿ ಇದನ್ನು 799 ರೂಪಾಯಿಗೆ ಪ್ರಿಫರ್ ಮಾಡ್ಬೋದು. ನೋಡಿ, ನೀವು ಇನ್ ಕೇಸ್ ಪರ್ಚೇಸ್ ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ, ಈ ಬ್ರ್ಯಾಂಡ್ ಓಕೆ ಆಯಿತು ಅಂತ ಅಂದರೆ ನೀವು ಪರ್ಚೇಸನ್ನು ಮಾಡ್ಬೋದು. ನನಗೇನೋ ಹೆಡ್ಫೋನ್ಸು ಈ ಬೆಲೆಗೆ ಚೆನ್ನಾಗಿದೆ ಅನ್ನಿಸ್ತು. ಇದು ನನ್ನ ಆನೆಸ್ಟ್ ಒಪಿನಿಯನ್ನು. ಈ 2 ಕಲರ್ನೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 2ರಲ್ಲಿ ನೀವು ಯಾವುದನ್ನು ಬೇಕಾದ್ರೂ ತೊಗೊಳ್ಳಿ ಆಯ್ತು. 2 ಕೂಡ ಒಂದೊಂದು ಸಲ ನಿಮ್ಗೆ 2 ಒಂದೇ ಕಲರ ಅಂತ ಅನ್ನಿಸ್ಬೋದು. 2 ಕೂಡ ಮ್ಯಾಟ್ ಫಿನಿಶು, ಒಂದು ಹೇಳಿದ್ನಲ್ಲ ಸ್ಪೇಸ್ ಬ್ಲೂ, ಇನ್ನೊಂದು ಬ್ಲ್ಯಾಕ್ ಕಲರು. 2ರಲ್ಲಿ ಯಾವುದು ಬೇಕಾದರೂ ತೊಗೋಬೋದು ನೀವು. 2 ಕೂಡ ಚೆನ್ನಾಗಿದೆ, ಸ್ಮಡ್ಜಸ್ ಆಗಲ್ಲ, ಕಾಂಪ್ಯಾಕ್ಟಾಗಿ ಕೂಡ ಇದೆ, ಆರಾಮಾಗಿ ಸಣ್ಣ ಜೇಬಲ್ಲೂ ಕೂಡ ನಾವು ಇಟ್ಕೊಬೋದು. ಸೊ ಇದಿಷ್ಟು ಈ ಒಂದು ಬಡ್ಸ್ನ ಬಗ್ಗೆ. ನಿಮಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.